ನಮಸ್ಕಾರ ವೀಕ್ಷಕರೇ, ಅನಿಲ್ ಲೋನ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ದಿನ ನಾನು 4-10-2020 ನಡೆದಂತಹ ಅಂದರೆ ನಿನ್ನೆ ನಡೆದಂತಹ ಕರ್ನಾಟಕ TET ಪ್ರಶ್ನೆ ಪತ್ರಿಕೆಯಲ್ಲಿ ಸೈನ್ಸ್ ವಿಭಾಗದಲ್ಲಿನ 30 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಪೇಪರ್ 2ಗೆ ಸಂಬಂಧಪಟ್ಟಿರುವಂತಹ ಪೇಪರ್ ಆಗಿರುತ್ತೆ. ಇದು ಇಂಗ್ಲೀಷ್ ಮೀಡಿಯಮಲ್ಲಿರುವಂತಹ ಒಂದು ಕ್ವಶನ್ ಪೇಪರ್ ಆಗಿದೆ. ಕನ್ನಡ ಮೀಡಿಯಮಲ್ಲೂ ಸೇಮ್ ಕ್ವಶನ್ಸ್ಗಳಿರುತ್ತೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಈಗ ಬನ್ನಿ ಯಾವ್ಯಾವ ಪ್ರಶ್ನೆ ಇತ್ತು ಮತ್ತು ಅದನ್ನು ಹೇಗೆ ಉತ್ತರ ಮಾಡೋದು ಅಂತ ನೋಡೋಣ. ಅಂದರೆ ವೀಕ್ಷಕರು, ಇಲ್ಲಿ ನಾನು ಕೊಟ್ಟಿರುವಂಥ ಉತ್ತರವೇ ಅಂತಿಮ ಅಲ್ಲ, ಇಲಾಖೆಯಿಂದ ಬರುವಂಥ ಉತ್ತರ ಅಂತಿಮವಾಗಿರುತ್ತದೆ. ಬನ್ನಿ ಪ್ರಶ್ನೆನ ನೋಡ್ತಾ ಹೋಗೋಣ. 121ನೇ ಪ್ರಶ್ನೆ, ಕ್ಯೂರಿ ಟೆಂಪರೇಚರ್ TC ಆಫ್ ಕೊಬಾಲ್ಟ್ ಈಸ್ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 1 1043 ಕೆಲ್ವಿನ್. 122, ಎ ಪರ್ಸನ್ ಯೂಸಸ್ ಅ ಲೆನ್ಸ್ ಆಫ್ ಪವರ್ 2D, ದ ಐ ಡಿಫೆಕ್ಟ್ ಆ್ಯಂಡ್ ಲೆನ್ಸ್ ಯೂಸ್ಡ್ ಬೈ ಹಿಮ್ ಈಸ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಮಯೋಫಿಯಾ ಕಾನ್ಕೇವ್ ಲೆನ್ಸ್. 123, ರೆಸಿಸ್ಟರ್ ಕಲರ್ ಕೋಡ್ ಫಾರ್ ಯೆಲ್ಲೋ ಕಲರ್ ಈಸ್ ಆಪ್ಷನ್ 3, 4. 124ನೇ ಪ್ರಶ್ನೆ, ಎವ್ರಿಬಡಿ ಕಂಟಿನ್ಯೂಸ್ ಟು ಬಿ ಇನ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಅನ್ಲೆಸ್ ಆಕ್ಟೆಡ್ ಅಪಾನ್ ಬೈ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಟು ಆಕ್ಟ್ ಅದರ್ವೈಸ್ ದಿಸ್ ಸ್ಟೇಟ್ಮೆಂಟ್ ಈಸ್ ಅಂತ ಇದೆ. ಇದಕ್ಕೆ ಉತ್ತರ ಆಪ್ಷನ್ 2 ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಇದು ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. 125ನೇ ಪ್ರಶ್ನೆ, ಇನ್ ದ ಗಿವನ್ ಫಿಗರ್ R1 is equal to 10 ohm, R2 is equal to 40 ohm, R3 is equal to 30 ohm, R4 is equal to 20 ohm, R5 is equal to 60 ohm and a 12-volt battery is connected to the series. The total resistance in this circuit is ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 18 ohm. 126ನೇ ಪ್ರಶ್ನೆ, ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF is such that it tends to produce a current which opposes the change in magnetic flux that produced it. This law is called ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಫ್ಲೆಮಿಂಗ್ಸ್ ಲಾ. 7th question, we slip on a rainy day due to ಆಪ್ಷನ್ 4 decreases in friction. 128ನೇ ಪ್ರಶ್ನೆ, an object is tracing a circular path of radius 7 cm in its motion as shown in the figure. The displacement and distance traveled by the object to go one round respectively are ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 0.44 cm. 129ನೇ ಪ್ರಶ್ನೆ, this artificial sweetener has maximum sweetness compared to other sweeteners ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಸುಕ್ರಲೋಸ್. 130ನೇ ಪ್ರಶ್ನೆ, ಲ್ಯಾಂಬ್ಡಾ is equal to h divided by mv that is equal to h divided by p. This famous relation is given by. ಸರಿಯಾದಂಥ ಉತ್ತರ ಆಪ್ಷನ್ 3 ಲೂಯಿಸ್ ಡಿ ಬ್ರಾಗ್ಲಿ. 131ನೇ ಪ್ರಶ್ನೆ, ಎಲೆಕ್ಟ್ರಾನಿಕ್ ಥಿಯರಿ ಆಫ್ ಕೆಮಿಕಲ್ ಬಾಂಡಿಂಗ್ ವಾಸ್ ಡೆವಲಪ್ಡ್ ಬೈ. ಸರಿಯಾದಂಥ ಉತ್ತರ ಆಪ್ಷನ್ 1 WL ಜುಲಿಯಸ್ ಕೋಸಲ್ ಆ್ಯಂಡ್ GN ಲಿವಿಸ್. 132ನೇ ಪ್ರಶ್ನೆ, ಮಿಲ್ಕ್ ಈಸ್ ಆನ್ ಎಕ್ಸಾಂಪಲ್ ಫಾರ್. ಸರಿಯಾದಂತಹ ಉತ್ತರ ಆಪ್ಷನ್ 4 ಎಮಲ್ಷನ್. 133ನೇ ಪ್ರಶ್ನೆ, ಪಾಲಿಯೆಸ್ಟರ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 1 PET. 134, ಎ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ಅವೈಲಬಲ್ ಇನ್ ದ ಅರ್ತ್ ಕ್ರಸ್ಟ್ ಬಟ್ ಮೋಸ್ಟ್ ಅಬುಂಡೆಂಟ್ ಮೆಟಾಲಿಕ್ ಎಲಿಮೆಂಟ್ಸ್ ಆರ್. ಸರಿಯಾದಂಥ ಉತ್ತರ ಆಪ್ಷನ್ 2 ಅಲ್ಯೂಮಿನಿಯಂ ಆ್ಯಂಡ್ ಐರನ್. 135ನೇ ಪ್ರಶ್ನೆ, ಮೋನೋಮರ್ಸ್ ಆಫ್ ಡೆಕ್ರಾನ್ ಆರ್. ಆಪ್ಷನ್ 2 ಈಥೈಲೀನ್ ಗ್ಲೈಕಾಲ್ ಆ್ಯಂಡ್ ತೆರೆಪ್ಥಾಲಿಕ್ ಆಸಿಡ್. 136, Alexander Fleming discovered the antibiotic penicillin while working on this bacteria. ಸರಿಯಾದಂಥ ಉತ್ತರ ಆಪ್ಷನ್ 4 ಸ್ಟಾಫಿಲೋಕಾಕಿ ಬ್ಯಾಕ್ಟೀರಿಯಾ. 137ನೇ ಪ್ರಶ್ನೆ, ಇನ್ ದಿಸ್ ಫಿಗರ್ ದ ಟಿಶ್ಯೂ ವಿಚ್ ಶೋ ರಿದಮಿಕ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಥ್ರೂ ಔಟ್ ಲೈಫ್ ವಿತೌಟ್ ಅಂಡರ್ಗೋಯಿಂಗ್ ಫ್ಯಾಟಿಗ್ಯೂ ಈಸ್ ಅಂತ ಇದೆ.
ಸರಿಯಾದಂಥ ಉತ್ತರ ಆಪ್ಷನ್ 3 ಕಾರ್ಡಿಯಾಕ್ ಮಸಲ್ ಟಿಶ್ಯೂ. 138ನೇ ಪ್ರಶ್ನೆ, ಎ ಪೆಪ್ಟೈಡ್ ಬಾಂಡ್ ಈಸ್ ಫಾರ್ಮ್ಡ್ ವೆನ್ ದ ಕಾರ್ಬಾಕ್ಸಿಲ್ ಗ್ರೂಪ್ ಆಫ್ ಒನ್ ಅಮೈನೋ ರಿಯಾಕ್ಟ್ಸ್ ವಿತ್ ಅನದರ್. ಸರಿಯಾದಂಥ ಉತ್ತರ ಆಪ್ಷನ್ 4 ಅಮೈನೋ ಗ್ರೂಪ್. 139ನೇ ಪ್ರಶ್ನೆ, ದ ಮಿನರಲ್ ವಿಚ್ ರೆಡ್ಯೂಸಸ್ ದ ಸ್ಟೋರೇಜ್ ಆಫ್ ಕೊಲೆಸ್ಟ್ರಾಲ್ ಆ್ಯಂಡ್ ಹೆಲ್ಪ್ಸ್ ಇನ್ ಸಿಂಥಸಿಸ್ ಆಫ್ ಇನ್ಸುಲಿನ್ ಆ್ಯಂಡ್ ಎನ್ಸೈಮ್ಸ್ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಜಿಂಕ್. 140ನೇ ಪ್ರಶ್ನೆ, ಸುಕ್ರೋಸ್ ಈಸ್ ಎ ಡೈಸ್ಯಾಕರೈಡ್ ಮೇಡ್ ಅಪ್ ಆಫ್. ಆಪ್ಷನ್ 4 ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್. 141, plants with well differentiated reproductive tissues that ultimately make seeds phanerogams are. Option 4 angiosperms and gymnosperms. 142, the leucoplasts which stores protein in plants are. Option 1 ilioplasts. 143, amino acids are organic compounds containing an amino group and an acidic group as substituents on the same carbon, hence are called alpha amino acids. They are. ಸರಿಯಾದಂಥ ಉತ್ತರ ಆಪ್ಷನ್ 2 ಸಬ್ಸ್ಟಿಟ್ಯೂಟೆಡ್ ಮೀಥೇನ್ಸ್. 144, the validity of prepositions and relationships connecting the concepts correctness of the hierarchical level, the validity of cross links, these are all can be used as a assessment device under ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 4 ಕಾನ್ಸೆಪ್ಟ್ ಮ್ಯಾಪಿಂಗ್. 145, laws, principles and concepts when transacted in science classroom through discussion and then followed by laboratory work is. Option 1 inductive laboratory work. 146, this type of questions are useful in evaluating the creativity, innovativeness and be imaginative in students. Option 4 open-ended type. 147ನೇ ಪ್ರಶ್ನೆ, this type of assessment refers to one student assessing other students. ಸರಿಯಾದಂಥ ಉತ್ತರ ಆಪ್ಷನ್ 3 peer assessment. 148 question, the learning indicators which helps to raise critical questions that help deeper analysis is. Option 3 drawing conclusion. 149th question, evaluation is an integral component of a teaching learning process which comprises. Option 2 objectives, assessment and evaluation. 150ನೇ ಪ್ರಶ್ನೆ, students with scientific temperament used these to understand the realities seen around them to explain the phenomena that they have observed. These refers to. Option 1 hypothesis. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಸೈನ್ಸಿಗೆ ಸಂಬಂಧಪಟ್ಟಂತಹ 30 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ವಿಷಯಗಳು ಕೂಡ ಕೀ ಆನ್ಸರ್ಗಳನ್ನ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಬೇಕು ಅಂದರೆ ಮೇಲೆ ಐ ಬಟನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಆ ವಿಡಿಯೋನ ನೋಡ್ಬೋದು. ಅಥವಾ ಈ ವಿಡಿಯೋ ಎಂಡಿಗೂ ಕೂಡ ತಮ್ನೇಲ್ಗಳು ಬರುತ್ತೆ. ಆ ತಮ್ನೇಲ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಕೂಡ ನೀವು ನೋಡಬಹುದು. ಇಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ವಿಡಿಯೋ ಲಿಂಕ್ಗಳನ್ನ ಹಾಕಿರ್ತೀನಿ, ನೀವು ಅಲ್ಲೂ ಕೂಡ ವಿಡಿಯೋಗಳನ್ನ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ, ಧನ್ಯವಾದಗಳು.